ಒಂದೆಡೆ ನೆತ್ತಿಸಿಡೋ ಬಿಸಿಲು, ಮತ್ತೊಂದೆಡೆ ಹನಿ ನೀರಿಗಾಗಿ ಹಾಹಾಕಾರ. ನಗರದಲ್ಲಿ ಈಗ ನೀರಿಗೆ ತತ್ವಾರ ಶುರುವಾಗಿದ್ದು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದೆಡೆ ನೆಲಮಂಗಲದಲ್ಲಿ ಪೊರಕೆ ಕೊಡ ಹಿಡಿದು ನಗರಸಭೆಗೇನೆ ಮುತ್ತಿಗೆ ಹಾಕಿದ್ದಾರೆ. ನಗರದ ಲಗ್ಗೆರೆಯಲ್ಲಿ ನೀರಿಗಾಗಿ ಶುರುವಾಯಿತು ಹಾಹಾಕಾರ. ಬಾರದ ನೀರು, ಸ್ನಾನ, ಬಟ್ಟೆ ತೊಳೆಯೋಕು ಕಷ್ಟ. ಒಂದ್ ಕಡೆ ಬಿಸಿಲು ನೆತ್ತಿ ಸುಡ್ತಿದ್ರೆ ಮತ್ತೊಂದ್ ಕಡೆ ನೀರಿಗಾಗಿ ತತ್ವಾರ ಶುರುವಾಗಿದೆ. ಲಗ್ಗೆರೆಯಲ್ಲಿ ನೀರು ಸಿಗದೆ ಜನ ಪರದಾಡ್ತಿದ್ದಾರೆ. ವಾರಕ್ಕೆ ಒಂದು ಬಾರಿ ನೀರು ಬರುತ್ತೆ, ಆದರೆ ಅದು ಕುಡಿಯೋದಕ್ಕೂ ಯೋಗ್ಯವಲ್ಲದ ನೀರು ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದಲ್ಲದೆ ಶುದ್ಧ ನೀರಿನ ಘಟಕದಲ್ಲಿ ಈ ಹಿಂದೆ 5 ರೂಪಾಯಿಗೆ ಒಂದು ಕ್ಯಾನ್ ನೀರು ಸಿಗ್ತಿತ್ತು. ಈಗ ಅದು ಕೂಡ 10 ರೂಪಾಯಿಗೆ ಏರಿಸಿದ್ದಾರೆ. ಬಡವರು ಏನ್ ಮಾಡಬೇಕು ಸ್ವಾಮಿ ಅಂತ TV9 ಬಳಿ ಅಳಲು ತೋಡಿಕೊಂಡ್ರು. ಪ್ರಾಬ್ಲಮ್ ಅಣ್ಣ, 3 ದಿವಸಕ್ಕೊಂದ್ಸತಿ ಬಿಡ್ತಾರೆ. 3 ದಿವಸಕ್ಕೊಂದ್ಸತಿ ಬಿಟ್ಟು ಒಂದು 2 ಅವರ್ ಇರುತ್ತೆ ನೀರು. ಸಣ್ಣ ನೀರು ಬರೋದು. ಕುಡಿಯೋ ನೀರು 10 ರೂಪಾಯಿ, ಮೊದಲು 5 ರೂಪಾಯಿ ಇತ್ತು, ಇವಾಗ 10 ರೂಪಾಯಿ ಮಾಡವ್ರೆ. ಖಾಲಿ ಕೊಡ, ಪೊರಕೆ ಹಿಡಿದು ನಗರಸಭೆ ಕಚೇರಿಗೆ ಮುತ್ತಿಗೆ. ನೆಲಮಂಗಲ ನಗರಸಭೆ ಕಚೇರಿಗೆ ಖಾಲಿ ಕೊಡ ಮತ್ತು ಪೊರಕೆ ಹಿಡಿದು ಜನ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರಿಯಾಗಿ ನೀರು ಬಿಡದೆ 2 ತಿಂಗಳು ಕಳೀತಾ ಬಂದಿದೆ. ಅಧಿಕಾರಿಗಳು ಹಣ ಕೊಟ್ಟವರಿಗೆ ಮಾತ್ರ ನೀರು ಪೂರೈಸುತ್ತಿದ್ದಾರೆ ಅಂತ ಆರೋಪಿಸಿ ಜಕ್ಕಸಂದ್ರ ವಾರ್ಡ್ನ 500ಕ್ಕೂ ಹೆಚ್ಚು ನಿವಾಸಿಗಳು ಇವತ್ತು ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ನಗರಸಭೆ ಕಮಿಷನರ್ ಅನ್ನ ಸುತ್ತುವರಿದು ತರಾಟೆ ತಗೊಂಡ್ರು. ವರ ನೀರ್ನು ಬಿಡ್ದಲೆ ಬೇಕಾದವ್ರಿಗೆ ದುಡ್ಡು ಕೊಟ್ಟವ್ರಿಗೆ ಬಿಟ್ಬಿಟ್ಟು, ದುಡ್ಡು ಕೊಡದಿಲ್ದವ್ರಿಗೆ ಯಾಕೆ ಬಿಡ್ಬೇಕು? ನಿಮ್ಗೆ ಹೋಗ್ರಿ ಒಡ್ಸ್ಕೊಂಡು ದುಡ್ಡು ಕೊಟ್ಟು ನಿಮ್ಮ ಹತ್ರ ದುಡ್ಡು ಇಲ್ವಾ, ಅಷ್ಟು ಇಲ್ವಾ, ಇಷ್ಟು ಇಲ್ವಾ ಅಂತ ಈ ತರ ದಬ್ಬಾಳಿಕೆ ಮಾಡೋದು ಎಷ್ಟು ಸರಿ ಸರ್? ಇವಾಗ ನಮಗೆ ಒಟ್ಟಾರೆ ಬಿರು ಬೇಸಿಗೆಯಿಂದ ಜನ ಈಗ ಹನಿ ಹನಿ ನೀರಿಗೂ ಪರದಾಡೋ ಸ್ಥಿತಿ ಎದುರಾಗ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಜನಸಾಮಾನ್ಯರ ಈ ಪರದಾಟವನ್ನ ತಪ್ಪಿಸಬೇಕಿದೆ. ನೆಲಮಂಗಲದಿಂದ ಮಂಜುನಾಥ್ ಜೊತೆ ನಟರಾಜ್, TV9 ಬೆಂಗಳೂರು.